ಹೆಣ್ಮಗಳು ಇವನ್ನೆಲ್ಲ ಸಹಿಸ್ಕೊಂಡು ಸಾಕಾಗಿ ಹೋಗಿತ್ತು ಯಾರಿಗೆ ಸಂತ ತುಕಾರಾಮಗ. ಅವಾಗ ಒಂದು ದಿವಸ ಏನ್ ಮಾಡ್ದ ಸಂತ ತುಕಾರಾಮ ನಟ್ ಕಡಿಬೇಕ ತಿಳ್ಕೊಂಡು ಅಡವಿಗೆ ಹೋಗಿದ್ದ. ಈಕಿ ಬುತ್ತಿ ಕಟ್ಕೊಂಡು ಹೊಂಟಿದ್ಳು. ಸಾಕ್ಷಾತ್ ಪಾಂಡುರಂಗ ಮಾತ್ರ ನಿಂದ ಆಡ್ತಿದ್ದು ದಿನ. ಹೌದಪ್ಪ, ಏನು ಕೊಟ್ಟನವ ಬಡತನ ಕೊಟ್ಟನ. ನನ್ನ ಹಾಟೆ ಇಟ್ಟೆ ಅಂದು ಹೆಸರು ತೆಗಿಬೇಡ ನನ್ನ ಮನ್ಯಾಗ. ಹೆಸರು ತೆಗದಪ್ಪ ತಂದ್ ನಿನಗ ಬಾರಿಗಿಲೆ ಹೊಡಿತೀನ ತಿಳ್ಕೊಂಡು ಹೇಳ್ತಿದ್ರು ಗಂಡಗ. ಎಂತ ಶಾಣೆ ಗಂಡ ಇದ್ರೆ ಬಾರಿಗಿಲೆ ಹೊಡ್ಸ್ಕೊಳಂಗಿಲ್ಲ. ಬೇಕಾದಂತ ಹುಚ್ಚನ ಕುಡುಕನಪ್ಪ ಅಂತಂದ್ರೆ ಯಾರು ಹೊಡ್ಸ್ಕೋತಾರ ಬಾರಿಗಿಲೆ ಹೆಂಡತಿ ಕೈಲೆ. ಎಂತ ಉನ್ಮನಿ ಸೇರಿರ್ಬೇಕವ ಯಾವ ಸಂತುಕಾರಾಮ. ಅವನಿಗೆ ಬೈದ ಸತ್ಯ ಅವನಿಗೆ ಬೈಬೇಡ ಅಂತಿದವ. ಮಾನ ಅಪಮಾನ ಎರಡೂ ನಿನ್ನುವೇಪ ಅಂತಿದ್ದವ. ಹೌದಪ್ಪ, ಏನು ಬರ್ತಾವ ಬರಲಕ್ಕ ಭಗವಂತ ನಾಮಸ್ಮರಣೆ ಮಾಡ್ಲಕ್ಕ. ಹೌದು, ಯಾರಿಗಿಲ್ಲ ಹೊಡೆಯಲಕ್ಕ ಯಾಕೆ ಏನಕ್ಕೆ ಬೈಯಲಕ್ಕ. ಪಾಂಡುರಂಗಗ್ ಬೈಬೇಡ, ಏನು ಬೈತಿದ್ರು ಬೈ, ನನಗೆ 4 ಬೇಗಳ ಬೈ ಎತ್ತಿದ್ದವ ಹೆಣ್ತಿಗಿ. ಅವಾಗ ಒಂದು ದಿವಸ ಏನಾಯ್ತು, ಇವ ನಟ ಕಡಿಲಕ್ ಹೋಗಿದ ಸಾವುಕಾರ ಹೊಲಕ. ಅವಾಗ ಏನ್ ಮಾಡಿದಳು, ಮಂದಿ ಮನ್ಯಾಗ ಹೋಗಿ ಮಾತ್ರ ಸಾಹಿತ್ಯಗಳನ್ನು ಒಳ ಮಾಡಿಕೊಂಡು ತಲೆ ಮ್ಯಾಗ ಬುತ್ತಿ ಕಟ್ಕೊಂಡು ಹೊಂಟಿದ್ರು. ಎಲ್ಲಿಗೆ ಬುತ್ತಿ ಕೊಡ್ಲಾಕ್ ಹೊಂಟಿದ್ರು. ಅವಾಗ ಸಾಕ್ಷಾತ್ ಪಾಂಡುರಂಗ ವಿಚಾರ ಮಾಡ್ದ, ನಾನು ಈಗೀಗ ಅರು ಕೊಡ್ಬೇಕಾದ್ರೆ ಇದು ಒಳ್ಳೆ ಸಮಯ, ಈ ಸಮಯದಾಗ ಹೋಗಿ ಈಗ ನಾ ಅರು ಕೊಟ್ಟು ಬರ್ಬೇಕಂತ ತಿಳ್ಕೊಂಡು ಏನ್ ಮಾಡ್ದ, ಸಾಕ್ಷಾತ್ ಪಾಂಡುರಂಗನೇ ಒಂದು ದನಕಾಯವನ ರೂಪ ಧಾರಣ ಮಾಡ್ಕೊಂಡು ಬಂದವನಲ್ಲಿಗೆ. ದನಕಾಯವನ ರೂಪ ಧಾರಣ ಮಾಡ್ಕೊಂಡು ಬಂದು ಈಕಿ ಬುತ್ತಿ ಕಟ್ಕೊಂಡು ಹೊಂಟಿದ್ಳು. ಯಾರ್ಯಾಗ ಹೋಗುವಂತ ಟೈಮ್ದೊಳಗೆ ಕಾಲಾಗ ಮುಳು ಚುಸ್ತು ಯಾರಿಗೆ ಗಿಜಾಬಾಯಿಗೆ. ಏನ್ ಕಾಲಾಗ ಮುಳು ಚುಸ್ತು, ಒಮ್ಮಿಂದೊಮ್ಮಲೆ ಕಣ್ಣಿಗೆ ಮಾತ್ರ ಕತ್ತಲು ಬಂದಂಗಾಯ್ತು. ತಲೆ ಮ್ಯಾಗಿನ ಬುತ್ತಿ ತೆಳಗ್ ಹೋಗದ್ರು. ಗೋಳ್ಯಾಡ ಹಳ್ಳ ಕತ್ತಿದ್ದು ಗಿಜಾಬಾಯಿ ಹಾರ್ಯಾಕ ಕೂತು. ಸಾಕ್ಷಾತ್ ಪಾಂಡುರಂಗನೇ ಅಲ್ಲಿ ದನಕಾಯವಾಗಿ ಬಂದು ಏನು ಮಾಡ್ಯಾನ, ನೋಡ್ ತಂಗಿ ಯಾವ ಪ್ರಕಾರ ಉದ್ಧಾರ ಮಾಡ್ಯಾನ, ನಿಮ್ಮ ಪರಮಾತ್ಮ ಯಾರಿಗೆ ಉದ್ಧಾರ ಮಾಡ್ಯಾನ ಅಂತ ಕೇಳಾಳ. ಅವಾಗ ಅವ ಏನ್ ಮಾಡ್ತಾನ, ಅಳುವಂತ ಟೈಮ್ದೊಳಗ ದನಕಾಯವಾಗಿ ಬಂದು ಗಿಜಾನ ಬಾಲಿ ಬಂದು ಕುಂತಾನ. ಎಷ್ಟು ದೊಡ್ಡ ಮೂಲ ತಾಯಿ, ನಿನ್ನ ಕಷ್ಟ ನಾನು ನೋಡಾವೆ ಹುಡು, ನಿನ್ನ ಪಾದ ನನ್ನ ಕೈಯಾಗ ತಿಳ್ಕೊಂಡು ಪಾದ ಕೈಯಾಗ ಹಿಡ್ಕೊಂಡು ಆ ಮುಳ್ಳನ್ನ ಮಾತ್ರ ಹಲ್ಲನ್ನೇ ಹಿಡಿದು ತೆಗದಾನ ಯಾರು ಪಾಂಡುರಂಗ. ಏನು ಮಾತ್ರ ಮುಳ್ಳು ತೆಗದ ಹೊರಗ ಚಟ್ನೆ ಪಾಂಡುರಂಗನ ಮೋತಿ ಮ್ಯಾಗ ಮಾತ್ರ ರಕ್ತ ಸಿಡಿತು. ಅವಾಗ ಏನಂದಳ ಗಿಜಾಬಾಯಿ, ಪಾಂಡುರಂಗನೇ ಬಂದ ನನಗೆ ಗೊತ್ತಾಗಿಲ್ಲ ಕುಚ್ಚುಗೊಟ್ಟಿಗೆ. ನನ್ನಪ್ಪ ಹಡದಪ್ಪ ನಿನ್ನ ಎಂತ ಅಪರೂಪದ ಗುಣ, ನಿನ್ನಂತವ್ ನಾನು ಹೊಟ್ಟಾಗರೆ ಯಾಕೆ ಹುಟ್ಟಬಾರ್ದು ನನ್ನ ಮಗ ತಿಳ್ಕೊಳ್ಳಿ ಕೇಳ. ಅವಾಗ ಪಾಂಡುರಂಗ ಏನಂದಾನ, ಜಿಜಾಬಾಯಿ ನಾ ದಿನ ನಿನ್ನ ಮನ್ಯಾಗೆ ಇರ್ತೀನಿ, ಪಾಂಡುರಂಗ ಅಂದ ಕೂಡಲೇ ಬಾರ್ಗಿಲೆ ಹೊಡಿತಲ್ಲ, ಆ ಸಂತ ತುಕಾರಾಮ ಹೊಡಿಯುವಂತ ಏಟು ನನಗೆ ಬೀಳಕತ್ಯಾವ. ನಾವು ಹೊಡಿಸ್ಕೊಂಡು ಸಾಕಾಗೆ ಇವತ್ತಿನ ದಿವಸ ನಿನ್ನ ಬಲಿ ಬಂದಿನಿ, ಕಲ್ ಹಿಡಿ ಅಂದ. ಯಾರು ಪಾಂಡುರಂಗ. ಹೌದಲ್ರಿ, ನಾನೇ ಬಂದಿನಿ ಕಂಡು ಹಿಡಿ ಅಂದ. ಅವಾಗ ಸಾಷ್ಟಾಂಗ ಹಾಕ್ಯಾಳ ಯಾರು ಪಾಂಡುರಂಗಗ. ಹೌದಲ್ರಿ, ಆಯ್ತು. ಈ ಪ್ರಕಾರವಾಗಿ ತಂಗಿ ನಮ್ಮ ಭಗವಂತ ನಿಮ್ಮಂತ ಅಜ್ಞಾನಿ ಹೆಣ್ಮಕ್ಳಿಗೆ ಈ ಪ್ರಕಾರ ಉದ್ಧಾರ ಮಾಡ್ಯಾನ. ಹೌದಲ್ರಿ, ಮಾಡ್ಯಾರ. ನಿಮ್ಮವ್ರು ಯಾರು ಮಾಡ್ಯಾರ? ಮಾಡಿರಲ್ರಿ ಮಾಸ್ತರ. ಇವ್ರು ಬರೇ ಮುಳ್ಳು ಹಚ್ಚೋದೇ ಮಾಡ್ಯಾರ. ಎಲ್ಲಿ ಚಲೋ ನಡೀತದ ಅಲ್ಲಿ ಬೆಂಕಿ ಹಚ್ಚೋದೇ ಇವ್ರ ಕೆಲಸ. 5 ಮಂದಿ ಅಣ್ಣತಮ್ಮರು ಇದ್ರೆ ಒಂದೇ ದಿನ ಮನಿ ಓಡಿಸಂದ್ರೆ ಓಡಿಸ್ತಾರೆ ಇವ್ರು. ಇಂಥ ಕೆಲಸದಾಗ ಮುಂದಾರ. ಒಂದ್ 5-6 ಮಂದಿ ಗಂಡಸು ಮಕ್ಕಳಿದ್ದು ಅಂದ್ರೆ ಅವು ಚಂದ ನಡೀತಿರ್ತಾವ ಖರೆ. ಇವು 3 ತುರ್ಬ ಕೂಡಿ ಕಲಿಯೋದು ಬಹಳ ಹೈರಾಣ. ಕಲಿಸ್ತಾರೆ 100 ಅಣ್ಣತಮ್ಮರು ಕಲಿತಾರೆ. ಕಲಿಸಿದ್ರೆ 100 ತುರ್ಬಾ ಕಲಿಬೇಕಾದ್ರೆ ಬಹಳ ಹೈರಾಣ. ಎಲ್ಲ ನೀನೇ ಮಾಡ್ಬೇಕೇನಂತ ಗಂಡದಾಗಿ. ರಾತ್ರಿ ಸ್ವಲ್ಪ ಕುಂಡಿ ಚಿವುಡ್ರಾಯ್ತು ಕೆಲಸ, ಮುಂಜಾನೆ ಬ್ಯಾರೇನೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಏನ್ ಮಾಡ್ಯಾವತ್ತಮ್ಮ ತಾಯಿಗೆ, ಏನ್ ಮಾಡ್ಯಾರ್ರಿ ಮಾಸ್ತರ, ತಾಯಿ ವರ್ಣನೆ ಮಾಡಿ ನಮಗ್ ಸಂಶಯ ಬರ್ತದ. ಹಂಗ ಈಗ ಮಾನ ನಮ್ಮ ಗೋರ್ಮೆಂಟ್ ಹಾಸ್ಪಿಟಲ್ದಾಗ್ರಿ ಏನಾಗಿತ್ತು, ಏನ್ರಿ ಒಂದ್ 2-3 ಹಡದಾರ. ಹಡದ ಕೇಸ ಏನ್ ಮಾಡ್ರ, ಕೂಸಿಗೆ ಬಿಡಿ ತಮ್ಮ ಮನೆಗೆ ಅವ್ರು ಹೋಗ್ಯಾರ. ಕೂಸಿ ಹಡದಾರ, ಅಲ್ಲೇ ಸರ್ಕಾರ ದವಾಖಾನೆ ಮಗ್ಗಲ ಹಾಕ್ಯಾರ ಹೋಗ್ಯಾರ ಮನೆಗೆ. ಆ ಮನೆ ಕಡೆ ಹೋಗ್ಯಾರ. ಅವ್ರಿಗೇನು ತಾಯಿ ಅನ್ಬೇಕು, ಅವ್ರಿಗೆ ತಾಯಿ ಅನ್ಬೇಕು, ಮತ್ತೇನ್ ಅನ್ಬೇಕು. ನಂಗೆ ಸಂಶಯ ಹೊಂಟದ ಮಾತ ಬರಬರಿ. ಕುರ್ಚಿ ಮ್ಯಾಗ ಕುಂದ್ರಿ ಕರೆ ಗದ್ದಲ ಮಾಡ್ಬೇಡ್ರಿ. ತಾಯಿ ಒಳಗೆ ಬಹಳ ಮಾಡ್ರಿ ಅಂದ್ರ ನಮ್ಮ ಈ ಪರಿಧಿ ಸಂಶಯ ಬರ್ತದೆ ಮಾಸ್ತರ. ಬರಬರಿ. ನೀವೇನೆ ಹೇಳ್ತೀನಿ ಹೇಳಲ್ಲ ಮಾಸ್ತರ. ಅದಕ್ಕೆ ಇಲ್ಲಿ ಯಾವ ಪ್ರಕಾರವಾಗಿ ಸೃಷ್ಟಿ ಉತ್ಪತ್ತಿ ಆಗ್ಯದ ಅನ್ನೋದ್ರ ಬಗ್ಗೆ ಹೇಳಕತ್ತಾರ. ಮೊದಲನೇ ಶೂನ್ಯ ಬಿಳಿ ವರ್ಣ, 2ನೇ ಶೂನ್ಯ ಕೆಂಪು ವರ್ಣ, 3ನೇ ಶೂನ್ಯ ಹಳದಿ ವರ್ಣದ. ಅದಕ್ಕೆ ಮುಂದೆ ಏನಾಗ್ಯದ್ರಿ ಮಾಸ್ತರ, ಕಲೆ ಎಂಬ ಕೋರಿಗೆ ಓಂಕಾರ ಅನ್ನುವ ಹುಂಜ ಕೂಗಿ ಎಂದು ಗರ್ಭದಲ್ಲಿ ಸಾಯಿ ತತ್ತಿ ಇಟ್ಟಿತು. ನಮ್ಮ ಹುಂಜಿನ ಪುಣ್ಯ ಸಹಸ್ರ ತತ್ತಿ ಭೂಮಿಗೆ ಬೆಟ್ಟಿತು. ಓಮ ಎಂಬುವ ಹುಂಜ ಮೊದಲ ಈಕೆಯ ಪಡ್ಡಿಗೆ ಮೆಟ್ಟಿತು.
ಶಿವ ಸರಸ್ವತಿ ಎರಡನೇ ತತ್ತಿಲೆ ವಿಷ್ಣು ಪಾರ್ವತಿ ಮೂರನೇ ತತ್ತಿಲೆ ಬ್ರಹ್ಮ ಲಕ್ಷ್ಮಿಗೆ ಜನಿಸವ ಪಟ್ಟಿತು ಇದು ಓದಿಕೊಂಡ ಪಂಡಿತರ ಮನಸ್ಸಿಗೆ ಓದಿಕೊಂಡ ಪಂಡಿತರ ಮನಸ್ಸಿಗೆ ಕದಲ ಬದಲ ಜನ್ಮ ಆಯ್ತು ಬದಲಾಸಿ ಭಾಷಿಂಗ ಕಲಿಯಿತು ಆ ಶಿವನ ತಂಗಿ ಸರಸ್ವತಿಗೆ ಬ್ರಹ್ಮಗ ಕೊಟ್ಟಿತು ವಿಷ್ಣುನ ಸಹೋದರಿಗೆ ನಾರಾಯಣಗ ಕೊಡಲ ಪಟ್ಟಿತು ರುದ್ರನ ಸಹೋದರಿಗೆ ನಾರಾಯಣಗ ಕೊಡಲು ಪಟ್ಟಿತು ಪರಮೇಶ ಹುಂಜಾಗಿ ಹಿಡ್ದಾನ ಹೆಡಕ ಇವರ ಪಾರ್ವತಿಗೆ ಹಾಕ್ಯಾನ ಬುಡುಕ ಸೂರ್ಯದಿಂದ ಹಾಕ್ಯಾನ ತೊಡಕ ಏಟ ಇಟ್ಟಿತು ಆಜ ಹರಿಹರರ ವಿರಲಿಂದಿಕಿಗೆ ಗರ್ಭ ಗಟ್ಟಿತು. ಒಮ್ಮೆ ಒಂದು ಏಟಿಗೆ ಇವ್ರ ಪಾರ್ವತಿ ಏಸ ತತ್ತಿ ಇಟ್ಟಾಳ ಇಟ್ಟಾಳ್ರಿ ಮಾಸ್ತರ ಅದಿಗಳು ಹೇಳಕತ್ತಾರ ಇವ್ ನಾವು ಹೇಳಕತ್ತಿಲ್ಲ ಹೌದೌದು 88 100 ತತ್ತಿ ಇಟ್ಟಾಳ ಇವ್ರ ಪಾರ್ವತಿ ಸರಸ್ವತಿ ಎಂಬ ಕೋಳಿ ತತ್ತಿ ಸ್ವರ ಮಾಡಿತು ತತ್ತಿ ಇಡುವುದಕ್ಕಾಗಿ ಆಶ್ರಯದೊಳಗ ಜಾಗ ನೋಡಿತು ಮೋತಿ ಚುಚ್ಚಿ ಮರಿ ತೆಗೆದು ಮಕ್ಕಳ ಗುಡ ಆಡಿತು ಲಕ್ಷ್ಮಿ ಮರಿ 800 ಸರಸ್ವತಿ ಮರಿ 300 ಒಟ್ಟು ಕೂಡಿ 10,000 ಲೆಕ್ಕ ಕೂಡಿತು ಹೊಂಜಿನ ಹೆಸರು ಹೇಳಿ ಹಡಿಸ ಕೋಳಿ ಜೋರ ಹಾಡಿತು ಹೊಂಜಿನ ಹೆಸರ ಹೇಳಿ ಹಡಿಸ ಕೋಳಿ ಜೋರ ಹಾಡಿತು ಎಂದು ಕೂಡಿದ ನಿನ್ನ ಕಲೆ ಎಂಬ ಕೋಳಿಯ ಜಂಗ ತೊಳೆಲಿ ಜಂಗ ತೊಳೆಲಿ ಹಿಂದಿನ ಜನ್ಮದ ಸುಕೃತ ಫಲದಿಂದ ಜನಿಸಿ ಬಂದೈನೆ ಆದಿ ಮಧ್ಯ ಅಂತ ತತ್ತಿ ಹುಟ್ಟಿಸಿದ ಭಗವಂತಗೆ ಹೌದು ಭಗವಂತಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಮೂವರು ಸುಪುತ್ರರಿಗೆ ಸಹಸ್ರ ಸಹಸ್ರ ಲಕ್ಷಾನು ಕೋಟಿಗಳ ಜನ್ಮದಾತಗೆ ಹೌದು ಜನ್ಮದಾತಗೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಂತಗೆ ಪತಿ ಬೇಕು ಜತಿ ಒಬ್ಬ ಅವ ಇದ್ರ ಈಕಿಂದು ರಬ್ಬ ಗತಿ ಕಾಣ್ತದ ಈಕಿನ ಹಬ್ಬ ಖಳೆ ಅರ್ಭಾಟ ಹೌದು ಗಂಡ ಇರುವತನ ಬಹಳ ಚಂದ ಕಾಣ್ತೈತಿ ಘಟ ಅವ ಹಾಲ ಬಳಿಕ ಹೆಚ್ಚಿಂದು ಈಕಿದು ಬಹಳ ಅಡಮೂಟ ಹೆಚ್ಚಿಗೆ ಇದ್ರ ನಿನ್ನ ಶಕ್ತಿ ಪರ್ಯಾಣ ತೆರ್ಕೊಂಡು ಯಾಕೆ ಬೀಳ್ತೈತಿ ಹುಚ್ಚುಚ್ಚಾಡಿ ತಿಂದಿಯ ಲತ್ತಿ ಹೆಂಗ ಸಹಲ ಕಾಟ ಪರ್ಯಾಣಕ ಇಚ್ಛಾ ಮಾಡಿ ಯಾಕ ಬೇಡಿ ಏನಾಗ್ತದಮ್ಮ ಏನಾಗ್ತದ್ರಿ ಮಾಸ್ತರ ಸ್ವತಃ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ 3 ಮಂದಿಗೆ ಜೋಗಳ ಹಾಡ್ಯಾರ ಯಾರು ಹಾಡ್ಯಾರಿ ಇವರು ಪಾರ್ವತಿ ಲಕ್ಷ್ಮಿ ಸರಸ್ವತಿ 3 ಮಂದಿ ಕೂಡಿ ಹೌದಪ್ಪ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನು ನೀವೇ ಅದೀರಪ್ಪ ತಿಳ್ಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತ 3 ಮಾತ್ರ ನೀವೇ ಮಾತ್ರ ರಕ್ಷಣೆ ಮಾಡಿರಿಪ್ಪ ಹೌದು ನಮ್ಮದಿಂದ ಏನೂ ಆಗಿಲ್ಲ ತಿಳ್ಕೊಂಡು ಅಂತವ್ರು ಜೋಗಳ ಹಾಡ್ಲಕತ್ತಾರ ಮತ್ತೆ ಇವು ನಮಗ ಬಗಲ ಇಟ್ಕೊಂಡು ಜೋಗಳ ಹಾಡೋದು ದೊಡ್ಡ ಆಗದ ಏನಿದು ದೊಡ್ಡ ಮಾತಿಲ್ರಿ ಇದು ಹಾ ಹೌದು
ಅದಕ್ಕೆ ಏನಾಗ್ಯದ ಹೆಣ್ಮಗಳಿಗೆ ಏನಾಗ್ಯದ್ರಿ ಮಾಸ್ತರ ಅಂದ್ರೆ ನನ್ನಿಂದ ಆಗ್ಯದ ಹಾ ಹಾ ಆ ಗಾಡಿ ಬಿಡುಕ ನಾಯಿ ಹೊಂಟಂಗ ಆಗ್ಯದಕ್ಕಿನ ಹಣಿ ಬಾರ ಹೌದ್ ಹೌದು ಒಂದು ಕರಿ ನಾಯಿ ಹೊಂಟಿತ್ತತ್ರಿ ಅದು ಹಿಂದೆ ಬರಲಾಗತ್ತದಲ್ಲ ಸೂರಿಂದು ಇಂಥದ್ದು ಒಂದು ಕರಿ ನಾಯಿ ಗಾಡಿ ಬಡ್ಡ್ಯಾಗ ಹೊಂಟಿತ್ತತ್ರಿ ಡೊಗ್ಗಿ ಹೌದ್ ಹೌದ್ ಹೊಂಟಿತ್ತ ಅವಾಗ ಅದಕ್ಕೆ ನಾಯಿ ತಲೆಯಾಗ ಏನ್ ಬತ್ತು ವಿಚಾರ ಏನ್ ಬಂದವ್ರಿ ಮಾಸ್ತರ ಅಷ್ಟು ಬ್ಯಾಸಿಗೆ ಬಿಸಿಲ್ರಿ ಮತ್ತ ಆ ಗಾಡಿ ತೆಳಗ ಮನಗಂಡ ತಂಪು ಬರ್ಲಾಕತ್ತದ ಅಲ್ಲಿ ಹೌದ್ ಹೌದು ಮನಗಂಡ ಕಲಕಿ ಹೇರ್ಯಾರ ಮ್ಯಾಲ ಕಣಕಿನೂ ಹೇರ್ಯಾರ ಹೌದ್ ಹೌದು ಮನಗಂಡ ಅಲ್ಲಿ ಏನದ ತಂಪು ಹತ್ಲಾಕತ್ತದ ನಾಯಿ ಕರಿ ನಾಯಿ ಹಾ ಇದಕ್ಕ ತಂಪು ಹತ್ಯದ್ರಿ ಸದ್ಯದು ಹೌದ್ ಹೌದು ಆ ಕಡೆ ಹೋಗ್ಯದಲ್ಲ ಇದು ಹಾ. ಇದಕ್ಕೂ ತಂಪು ಹತ್ಯದೆ ಹೌದ್ ಹೌದು ಅವಾಗ ಅದು ಏನ್ ಮಾಡ್ಲಕತ್ತದ ನಾಯಿ ಆ ಗಾಡಿ ಬಿಡಕ್ ಹೋಗುವತ್ನ ಸುಮ್ ಹೋಗ್ಬೇಕಲ್ರಿ ಏನ್ ಮಾಡಿದ್ರಿ ಮಾಸ್ತರ ಈ ಗಾಡಿಗೆ ಎತ್ಕೊಳ್ಳಿ ಗಾಡಿ ನಡೆಸೋನಿಗೆ ನಾನೇ ಹೊತ್ಕೊಂಡು ಹೊಂಟಿನಿ ಅಂತಿತ್ತದು ನಾಯಿ ಹೌದ್ ಹೌದು ಎಲ್ಲ ನನ್ನ ಮ್ಯಾಗೆ ನಡೆದು ಅಂತಿತ್ತದು ನಾನೇ ಹೊತ್ಕೊಂಡು ಹೊಂಟಿನಿ ಹೊಸು ಕಾಲಕತ್ತಿತ್ತ ನಾಯಿ ಹೌದ್ ಹೌದು ಅವಾಗ ನೋಡಮ್ಮ ನಾ ಇಲ್ಲೇ ನಿಂದಿರ್ತೀನಿ ಗಾಡಿ ಹ್ಯಾಂಗ್ ಹೋಗ್ತದ ಹೋಲೆ ತಿಳ್ಕೊಂಡು ಏನ್ ಮಾಡ್ತೀರಿ ನಾಯಿ ನಿಂತದ ಪಟ್ನೆ ನಿಂತ್ರಿ ಇದು ಕರಿನಾಯಿ ಅಲ್ಲೇ ಹೌದ್ ಹೌದು ಪಟ್ನೆ ನಿಂತ ಕೂಡಲೇ ಅವ ಮಾಲಕ ಗಾಡಿ ಹೊಡ್ಕೊಂಡು ಹೊಂಟಿದ್ರು ಯಥಾ ಪ್ರಕಾರ ಸುಮ್ ಹೋಗಿ ಬಿಡ್ತೀರಿ ಗಾಡಿ ಹಾ ಹಾ ಹೆಸರು ಹತ್ತು ಕೆಟ್ಟ ಬ್ಯಾಸಿಗೆ ಬಿಸಿಲ್ರಿ ಚರ ಮುಕ್ಕಳಿಗೆ ಬಡ್ಲಿಕತ್ ನೋಡ್ರಿ ಮಗಳಿಗೆ ಹೌದ್ ಹೌದು ಬಿಸಿಲ ಅವಾಗ ಏನಾರು ಬತ್ತು ಬಡಿಲಕತ್ತು ಹಿಂದಿನಗಡೆ ಅರು ಬತ್ತತ್ರಿ ಕರಿ ನಾಯಿ ನಾನು ಹೊತ್ಕೊಂಡು ಹೊಂಟಿಲ್ಲಲ್ಲಪ್ಪ ಈ ಗಾಡಿಗೆ ಅವ ನಡ್ಸವನಿ ಬೇರೆನ ನಾನೇ ಆ ಗಾಡಿ ಬಿಡ್ಕೊಂಡು ಹೋಗಿ ಹೊಂಟಿದ್ ಕರಿ ಅದಲ್ಲ ತಿಳ್ಕೊಂಡು ಹಿಂದಿನಗಡೆ ಅರು ಬತ್ತತ್ರಿ ಕರಿ ನಾಯಿ ಹೌದ್ ಹೌದ್ ಹೌದು ಹಂಗ ತಂಗಿ ಭಗವಂತನ ಆಶ್ರಯದಿಂದ ನೀ ಸುಮ್ ಡೋಗಿ ಹೊಂಟಿದೆ ಅಷ್ಟೇ ಹೌದಲ್ರಿ ಮಾಸ್ತರ ಅವನ ಆಶ್ರಯ ತಪ್ಪ ಆತಂದ್ರ ಹಾ ಹಾ ಮ್ಯಾರೇಜ್ಗೆ ಹೋಗ್ಬೇಕಾಗ್ತದ ಮ್ಯಾರೇಜ್ಗೆ ಹೌದ್ ಹೌದು ಇನ್ನಾಗಿ ಹಾಡ್ಲಕತ್ತಿತ್ತು ಮಾರಾಯ ಈ ಹೆಣ್ಮಗಳಿಗೆ ಏನಾಯ್ತಾರ ಬರೀ ಇದು ಒಂದೇ ಕಟ್ ಐತಪ್ಪ ಅಂತಂದ್ರ ಹೌದ್ ಹೌದು ಇದು ಕಟ್ ಮಾಡಿಬಿಡ್ರಿ ನೋಡಮ್ ಹೆಣ್ಮಗಳು ಬದುಕ್ತಾಳೇನು ಆಗಂಗಿಲ್ಲ ಮಾಸ್ತರ ಇದು ಇಟ್ಟವ್ರು ಯಾರು ನಮ್ಮಪ್ಪ ಅವನೇ ಇಟ್ಟಾನ ಹೌದ್ ಹೌದು ಏನು ಚಂದ ಮಾಡ್ಯಾನು ಮಾಯದ ಮಂದಿರ ಹೌದಪ್ಪ ಈ ಮಂದಿರ ಆಹಾ. ಅಲ್ಲ ಈ ಮಂದಿರದಾಗ ಒಬ್ಬ ಇದ್ದು ಆ. ಎಂತದು ಇದು ಸಿಸ್ಟಮೆಟಿಕ್ ಇಟ್ಟ ನೋಡ್ರಿ ಹೆಣ್ಮಗಳಿಗೆ ಅದಕ್ಕ ಹೆಣ್ಮಗಳಿಗೆ ಭಾರಿ ಸಿಸ್ಟಮೆಟಿಕ್ ಇಟ್ಟಾನ ಇಟ್ಟಾನ ಏನೇನು ನಮ್ಮವ ಹಂಗ 9 ಬಾಗಿಲ್ ಚಾಲು ಅವ 9 ಬಾಗಿಲ್ ತೋರ್ಸ್ಕೊಂಡ್ ಬರ್ತಾನ ಹಾ ಹಾ 9 ಬಾಗಿಲ್ ಅಂತ ಒಂದು ಬಾಗಿಲು ಹೊಟ್ಟೆ ಹಾಕಿಸ್ತಾನ ಹೌದು ಅನ್ನ ಭೋಜನ ಮಾಡಿಸ್ತಾನ ಹಸು ಆಯ್ತಂದ್ರ ಊಟ ಮಾಡಿಸ್ತಾನ ಊಟ ಮಾಡಿಸ್ತಾನ ಮತ್ ಖಾಲಿ ಮಾಡಿಸ್ತಾನ ಕಾಲ್ ಮಾಡಿ ಬಂದು ಅಂದ್ರ ನಿನ್ನ ಕಾಲ್ ಮಾಡಿ ಬಂದ ಹೋಗಿ ಕಾಲ್ ಮಾಡಿ ಬಾ ಅಂತ ಹೇಳಿ ಹೇಳ್ತಾನ ಅವನೇ ಹೇಳ್ತಾನ ಅವನೇ ಹೇಳ್ತಾನ ಒಳಗ್ ಕೂತು ಇವನೇ ಹೇಳಕತ್ತಾನ ಎಲ್ಲಾನು ಹೌದಲ್ರಿ ಮಾಸ್ತರ ಇಲ್ಲಿ ಒಂದು ಮಾತು ಸಂಶಯ ಬರ್ತದ ನನಗ ಯಾವ್ದಪ್ಪ ಯಾಕಂದ್ರೆ ನಿಮ್ಮವನೇ ಹೋತಾನ ನಿಮ್ಮವನೇ ಬರ್ತಾನ ಅಂತ ಬಾಳ್ ಹೇಳಕತ್ತಾಳೆ ಇಲ್ಲಿ ಮಾಶಾಕ್ ಬಂದನ ಹಿಡಿದು ಕೇಳಕತ್ತೀನಿ ನನ್ನ ತಲೆ ಬ್ಯಾಸರ ಆಗಿದ್ರಿ ಇದು ನೀನೇ ಬರ್ತಿದ್ರಿ ನೀನೇ ಹೋಗ್ತಿದ್ ಬಡಾಡಿ ನಾಯಿ ಹೆಂಗಂತ ನನಗೆ ಹೇಳ್ತಾ ನಾನು ಒಂದು ಮಾತು ಸಂಶಯ ಬರ್ತದೆ ಇಲ್ಲಿ ಜೀವಾತ್ಮ ಈ ಶರೀರದೊಳಗೆ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬರ್ತಾನ ಬರ್ತಾನ ಮತ್ತು ಹೊಳೆ ಕಳ್ಯಾಕ್ ಹೋಗ್ಬೇಕಾದ್ರೆ ಯಾವ ದ್ವಾರದಿಂದ ಹೋಗ್ತಾನ ಹೌದು ಇಲ್ಲಿ ಸಂಶಯ ಬರ್ಲಾಕತ್ತದ ನನಗ ಹೌದಲ್ರಿ ಮಾಸ್ತರ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತ ತಿಳ್ಕೊಂಡು 3 ಅವಸ್ಥೆಗಳದಾವ ಎಲ್ಲರಿಗೆ ಜಾಗ್ರದೊಳಗೆ ಯಾವ ಸ್ಥಾನಕ್ಕೆ ಇರ್ತಾನ ಸ್ವಪ್ನದೊಳಗೆ ಯಾವ ಸ್ಥಾನಕ್ಕೆ ಇರ್ತಾನ ಹೌದು ಎಚ್ಚರಿಕೆ ಸುಸುಪ್ತಿ ಒಳಗೆ ಯಾವ ಸ್ಥಾನಕ್ಕೆ ಇರ್ತಾನ ಹೇಳ್ತಾರ ಹೋಗವ್ ನೀನೇನು ಬರವ್ ನೀನೇ ಅಲ್ಲಕತ್ತಾಳ ಇಲ್ಲ ಹೌದ್ ಹೌದು ಅಂದ್ರೆ ಇದ್ರೊಳಗೆ ಯಾವ ಜಾಗದೊಳಗೆ ಇರ್ತಾನವ ಈಗ ಒಬ್ಬನಿಗೆ ಏನಾಗ್ಯದ ಏನಾಗ್ಯದ್ರಿ ಮಾಸ್ತರ ಕನಸಿನಾಗ ನಾಯಿ ಕಡ್ದಂಗ ಆಗ್ಯದ ಹೌದು ಯಾರಿಗೆ ಯಾರಿಗ್ರಿ ಸೂರ್ಯನವನಿಗೆ ಈ ಬಂದವಲ್ಲಿ ಕರಿನಾಯಿ ಹಿಂದೆ ಸೂರಿಂದು ಹಾ ಹಾ ಇವನಿಗೆ ಕನಸಿನಾಗ ಏನಾಗ್ಯದ ನಾಯಿ ಕಡ್ದಂಗ ಆಗ್ಯದ ಇವನಿಗೆ ಕನಸಿನಾಗ ಸರಿ ನಾಯಿ ಅಲ್ಲಿ ರಕ್ತ ಬಂದಿಲ್ಲ ನಾಯಿ ಕಡ್ದ್ರು ಸಹಿತ ಅದೇ ಮಾತ್ರ ಕನಸಿನಾಗ ಏನಾಗ್ಯದ ಏನಾಗ್ಯದ್ರಿ ಮಾಸ್ತರ ಮಗಳು ಒಂದು ಹುಡುಗಿ ಕೂಡ ಇವನಿಗೆ ಕೂಡದಂಗ ಆಗ್ಯದ ಏನಾಗ್ಯದ ಮತ್ತೆ ಅಲ್ಲಿ ವೀರ ಸ್ಖಲನ ಆಗ್ಯದ ಮತ್ತೆ ಅಲ್ಲಿ ನಾಯಿ ಕರೆದ ರಕ್ತ ಬಂದಿಲ್ಲ ಅಲ್ಲಿ ನಾಯಿ ಕಡ್ದು ರಕ್ತ ಬಂದಿಲ್ಲ ಇಲ್ಲಿ ವೀರ ಸ್ಖಲನ ಆಗ್ಯದ ಹೌದು ಮುಂಜಾನೆ ಇದು ನೋಡ್ಕೊಳಕತ್ತದ ಚಾಡ್ಡಿ ಎಲ್ಲ ತೊಯ್ದು ಯಾರದು ಯಾರ್ರಿ ಸೂರ್ಯನವಂದು ಅದು ಬಂದ ನೋಡಿ ಹಿಂದೆ ಕರಿಯೋದು ಹಾ ಹಾ ಇದ್ರದ್ದು ಚಡ್ಡಿ ಎಲ್ಲ ತೊಯ್ದದ ಅಲ್ಲಿ ರಕ್ತ ಬಂದಿಲ್ಲ ಇಲ್ಲಿ ವೀರ್ಯ ಬಂದದ ಹೌದ್ ಹೌದು ಅಲ್ಲಿ ಯಾಕೆ ಹಂಗಾಗ್ಯದ ಇಲ್ಲಿ ಯಾಕೆ ಹಿಂಗಾಗ್ಯದ ಅಲ್ಲಿ ಮಾಡ್ದವ ಅದು ಯಾರು ಮಾಡ್ಯಾರ ಇದು ಯಾರು ಮಾಡ್ಯಾರ ಹೌದು ಶರೀರ ಬಹಳ ದೊಡ್ಡದಲ್ಲ ನಿಮ್ದು ಶರೀರ ಅಲ್ಲಿ ಒಬ್ಬ ಸಾಕ್ಷಿ ಅದಾನ ತಿಳ್ಕೊಂಡು ಅದು ಬಂದದ ಹೊರಗ ವೀರ್ಯ ಹೊರಗೆ ಬರ್ಬೇಕಾದ್ರೂ ಸಾಕ್ಷಿ ಇಲ್ಲಾರ್ದೆ ಬಂದಿಲ್ಲ ಅಲ್ಲಿ ಹ್ಯಾಂಗ್ ಮಾಡಿಸದವ ಯಾವ ಇಲ್ಲಿ ಹಿಂಗ್ ಮಾಡಿಸದವ ಯಾವ ಅದಾನ ಹೌದ್ ಹೌದು ಅವ ಯಾವ ಸ್ಥಾನದ ನಿಂತ ಹಂಗ್ ಮಾಡಿಸ್ಯಾನ ಹೌದಲ್ರಿ ಮಾಸ್ತರ ಹೋಗವ್ ನೀನೇ ಬರವ್ ನೀನೇ ಅಂದವಿಲ್ಲಕ್ಕಿ ಹೌದು ಮತ್ತ ಅವ ಎಲ್ಲಿದ್ದ ಯಾವ ಸ್ಥಾನದಾಗ ಹೌದು ಅದು ವೀರ್ಯ ಬರ್ಬೇಕಾದ್ರೆ ಯಾವ ಪ್ರಕಾರ ಹೊರಗೆ ಬರ್ತದ ಅಲ್ಲಿ ವೀರ ಪತನ ಆದಾಗನು ಸಾಕ್ಷಿ ಅಲ್ಲಿ ಹಾನ ಶರೀರದು ಸಾಕ್ಷಿ ಅದ ಆತ್ಮನು ಸಾಕ್ಷಿ ಅದ ನಾಯಿ ಕರೆದಾಗನು ಸಾಕ್ಷಿ ಅದ ಹೌದು ರಕ್ತ ಯಾಕೆ ಬಂದಿಲ್ಲ ಹಂಗೈತ ರಕ್ತ ಯಾಕೆ ಬಂದಿಲ್ಲ ಇಲ್ಲಿ ಹಿರಿಯ ಯಾಕೆ ಪತನ ಆಗ್ಯದ ಹೌದ್ ಹೌದು ಯಾಕಾಗ್ಯದ ಅದು ಮಾಡಿಸದ ಯಾವ ಮಾಡಿಸ್ದವ ಏನ್ ಶರೀರ ಮಾಡ್ಸೋದು ಏನ್ ಆತ್ಮ ಮಾಡ್ಸೋದು ಅದೇ ಹಿಂದ್ ತುತ್ತಿನ ಮಾಡ್ಸ್ಲಕ್ ಬಂದದಲ್ರಿ ಕ್ವಾಣಿನ ಕುಡಿ ಅಂತ ಅದಕ್ಕ ಅಲ್ಲಿ ಹೋಗೋನು ನೀನೇ ಇದ್ದಿತ್ತ
ತಮ್ಮ ಬರವನು ನೀನೇ ಇದೆ, ನಾ ಬಂದಕ್ಕೆಲ್ಲ ಹೋದಕ್ಕೆಲ್ಲ. ಹೌದು ಹೌದು ನಾನು ಅಮರವಾಗಿದ್ದಕ್ಕೆ ಅಂತ ಹೇಳಕ್ಕೆ. ಹೌದಲ್ರಿ ಮಾಸ್ತರ ನೀ ಅಮರವಾಗಿದ್ದಕ್ಕೆ ಕರೆಯದವ, ನಾನೇ ಹೋಗ್ತೀನಿ ನಾನೇ ಬರ್ತೀನಿ, ಇದಕ್ಕೆ ಮಾತು ಒಪ್ಕೋತೀನಿಲ್ಲ. ಹೌದು ಹೌದು ಅದಾಗ ನೀನು ಒಳಗೆ ನಾ ಬರ್ಬೇಕಾದ್ರೆ ಯಾವ ದ್ವಾರದಿಂದ ಬಂದೀನಿ? ಹೌದು ಹೌದು ಎರಡು ವರ್ಷ ಹೋಗ್ತದ. ಈ ಶರೀರಕ್ಕೆ 9 ದ್ವಾರಗಳದಾವ. 9 ದ್ವಾರ ಅಲ್ಲದೆ ಇನ್ನ 2 ದ್ವಾರಗಳು ಮುಚ್ಚಾವ. ಅವು ದ್ವಾರ ಎಲ್ಲೆಲ್ಲಿ ಅದಾವ? ಯಾವ ನಮ್ಮ ಮಲ್ಲಿಕಾರ್ಜುನ ಪ್ರಧಾನಿ ಸಾಕಿನ ಮಾಷ ಗ್ರಾಮದವರು ಈ ನನ್ನ ತಕರಾರಿಲ್ಲ. ಹೌದು ಹೌದು ಯಾಕದು ಕೆಟ್ಟ ಹಾಪದ ಗೊತ್ತಿಯದ ಹೆಣ್ಮಗಳಿಗೆ ಹಂಗಳ ಅನ್ನೋದು. ಹಾ ಹಾ ಅಲ್ಲ, ಅದು ನಿನ್ನೆ ಹೇಳಿದ ವಿಷಯ ಮತ್ತು ಹೊಳ್ಳಿ ಮಾತ್ರ ಅದನ್ನ ತಕೊಂಡ್ ಕೂತಾಳ ಅಂದ್ರೆ ಎಟ್ರಿ ಶಾಣೆ ಇರ್ಬೇಕ್ರಿ. ಹೌದು ಅವ ಏನು ಎಂದು ಸೂರ್ಯ ಬಾರ್ಸ್ಲಕ್ ಬಂದಲ್ಲ, ಅವ ಬಹಳ ಶಾಣೆ ಅದಾನ. ಹೌದು ಹೌದು ಅವನಿಗೆ ಜರ ಕೆಣಕಿ ನೋಡಮ್ಮ. ಇನ್ನತ್ತೆ ಈರಪ್ಪನ ಸುಣಗಾರ ಈ ಪದ್ಯವನ್ನು ಕೇಳಿ 51 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ತುಂಬಾ ಮನಸ್ಸು ತಕ್ಕದ್ರಿ. ಹೌದು ಹೌದು ಇದಂತೆ ಮೇಲಪ್ಪ ಬೂಸ್ತಿ ಈ ಪದ್ಯವನ್ನು ಕೇಳಿ 50 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ನಾವು ತುಂಬಾ ಇದೇನ್ರಿ ಮನಸ್ಸು ತಕ್ಕದ್ರಿಪ್ಪ. ಅಲ್ಲಿ ಯೂಟ್ಯೂಬ್ ಮಾಸ್ತರ್ ಹಂಗೆ ಹೌದಪ್ಪ. ಅದಕ್ಕ ಇಲ್ಲಿ ಏನು ಸಂಶಯ ಬರ್ಲಾಗ್ತದ ನನಗೆ? ಏನು ಮಾಸ್ತರ ಶಾಲೆ ಒಂದು ಮಾತು ಹೇಳ್ತಾರ, ಏನ್ ಹೇಳ್ತಾರ? ಏನ್ ಹೇಳ್ಯಾರಪ್ಪ? ಇವರು ಶರೀರ ಶ್ರೇಷ್ಠ ಇದ್ರ ಹಾ. ಇಲ್ಲಿ ಹ್ಯಾಂಗ ಹೇಳ್ತಾರ ಕೇಳ ವಚನದಾಗ. ಹೆಂಗ್ ಹೇಳ್ಯಾರ? ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಹಾ ಹಾ ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಮನೆಯಲ್ಲಿ ತಂದಿ ಒಟ್ಟುವರಯ್ಯ. ಮನೆಯಲ್ಲಿ ತಂದು ಹೊಡ್ತಾರ. ಸ್ಮಶಾನದಲ್ಲಿ ಮರವನ್ನು ಬಿದ್ದರೆ ಮನೆಯಲ್ಲಿ ತಂದಿ ಒಟ್ಟುವರಯ್ಯ. ಹಾ ಹಾ ಅದೇ ಮನೆಯಲ್ಲಿ ಮಾನವ ಸತ್ತರೆ ಮನುಷ್ಯ ಸತ್ರ ಅದೇ ಸ್ಮಶಾನದಲ್ಲಿ ಒಯ್ದು ಸುಡುವರಯ್ಯ. ಈಗಿನ ಹೆಣಕ್ ಹೋಗಿ ಸುಡ್ತಾರ. ಹಾ ಹೌದು ಹೌದು ಬರಬರಿ. ಆ ಮಾನವನಕ್ಕಿನ್ನ ಹಾ. ಮರನೇ ಲೇಸಂದ ನಮ್ಮ ಕುಮಾರ ಕಕ್ಕಯ್ಯ. ಕಟ್ಟಿಗೆ ತಂದು ಮನ್ಯಾಗ ಹೊಡ್ತಾರ. ಹಾಯ್ ಸತ್ತಕ ಇದು ಮನ್ಯಾಗ ಸತ್ತದ ಈಕಿನ ತೊಗಲ. ಹಾ. ಈಕಿನ ತೊಗಲ್ ಹೋಗಿ ಸುಡುಗಾರದ ಸುಡ್ತಾರ. ಸುಡುಗಾರದ ಕಟ್ಟಿಗೆ ತಂದು ಮನ್ಯಾಗ ಇಡ್ತಾರ. ಆ ಹೆಣಕಿನ ಈ ಕಟ್ಟಿಗೆ ಲೇಸ್ ಅಂತ ಹೇಳ್ತದ. ಕಟ್ಟಿಗೆನೆ ಶ್ರೇಷ್ಠ ಅಂತ ಹಾ ಇವ್ರ ಶರೀರಕ್ಕಿನ ಒಂದು ಹಾ. ಕಟ್ಟಿಗೆ ಲೇಸ್ ಅಂತ ಹೇಳ್ತದ. ಹಿಂಗ ನೋಡಮ್ ಏನ್ ಹೇಳ್ತಾರ ನೋಡ. ಹಾ ಏನ್ ಹೇಳ್ತಾರ ನೋಡಮ್ಮ. ಅದಕ್ಕಾಗಿ ಇಲ್ಲಿ ಒಂದು ಮಾತು ಕೇಳೋದು ಯಾರಿಗೆ? ಯಾರಿಗೆ ಮಾಸ್ತರ? ಸೂರ್ಯನವನಿಗೆ. ಸೂರ್ಯನವನಿಗೆ ಕೇಳೋದ್ರಿ. ಹೆಣ್ಮಗಳು ತಕರಾರಿಲ್ಲ ನಂದು. ಹಾ ಹಾ ಅವ ಸೂರ್ಯ ನಾವು ಭಾಳ ಶಾಣ್ಯಾನ. ನಾನು ನಿನ್ನೆ ಇಲ್ಲಿ ಶಾಪುರ್ ಬಲ್ಲಕ್ ಹೋಗಿದ್ದೇರಿಪ್ಪ. ಹೌದು ಹೌದು ನಾನು ಇಲ್ಲಿ ಸುಳ್ಳು ಹೇಳಿ ನಿಮಗೆ. ಹಾ ಹಾ ತೊಟ್ಲ ಕಾರ್ಯಕ್ರಮ ಅಂತ ಹೋಗಿದ್ನಲ್ಲ ಅಲ್ಲಿ. ಹಾ. ರಾತ್ರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ಹೌದು ಎಲ್ಲಿ ಹೋಗಿದ್ದೆ ರೀ? ಶಾಪುರ್ ಅಚ್ಚಕಡಿ ಹೋಗಿದ್ದೆ. ಹೌದಪ್ಪ. ಬನ್ನೆಟ್ಟೆ ತಿಳ್ಕೊಂಡು ಊರದಲ್ಲಿ ಹಾ ಹೊಳಿ ಬರೋ ಟೈಮದೊಳಗ ಹಾ ಹಾ ಅಲ್ಲಿ ಮುಡ್ಬುಳ ಅಂತ ಹೇಳೋ ಒಂದು ಊರದ. ಹೌದಪ್ಪ. ಅದ ಆ ಶಿರ್ವಾಳ ಬಲ್ಲಾಕ ಮುಡ್ಬುಳ ಗೊತ್ತಲ್ರಿ? ಹೌದು. ಆ ಮುಡ್ಬುಳ ಊರ್ ದಾಡಿಗೆ ಹೊಂಟಿದ್ದೆ ನಾನು. ಹೌದು ಹೌದು ಹೊಂಟಿದ್ದೆ, ಅಲ್ಲಿ ಒಂದು ವಿಚಿತ್ರವಾದ ಪ್ರಾಣಿ ನೋಡಿನ. ಹೌದು ಹೌದು ಅದು ಹ್ಯಾಂಗಿತ್ತಪ್ಪ? ಹ್ಯಾಂಗಿತ್ರಿ ಮಾಸ್ತರ? ಒಂದು ತಲೆ ಕುದುರೆ ನೋಡಿನ ನಾನು. ಹೌದು 5 ತಲೆ ಇದ್ದು ಒಂದೇ ಕುದುರೆಗೆ. ಹೌದು ಹೌದು ಏಸು? 5 ತಲೆ ಇದ್ದು. ಹಾ 5 ತಲೆ ಇದ್ದು ತೆಳಗ ಕಾಲು ಏಸವತ್ತು ನೋಡಿದೆ. ಹಾ 14 ಕಾಲಿದ್ದು ಒಂದೇ ಕುದುರೆಗೆ. ಬಾಲ ಏಸವತ್ತು ನೋಡಿದೆ. ಆ ಬಾಲ ನೋಡಿದ್ರೊಳಗೆ ಒಂದೇ ಬಾಲ ಅದ್ರಿ ಅದು ಕುದುರೆಗೆ. ಹೌದು ಹೌದು ಅದ್ರ ಲಗಾಮ ಎಲ್ಲಿ ಹಾಕ್ಯಾರ ನೋಡ್ಬೇಕಂತ ನೋಡಿದೆ. ಹಾ ಹಾ ಹುರಿದು ತೆಳಗ್ ಹಾಕಿದ್ರಿ. ಲಗಾಮ ಎಲ್ಲಾರು ಎಲ್ಲಿ ಹಾಕ್ತಾರ? ಬಾಯಿಗೆ ಹಾಕ್ತಾರಿಲ್ಲ. ಹಾ. ಹುರಿದು ತೆಳಗ್ ಹಾಕಿದ್ರ ಅದಕ್ಕೆ ಲಗಾಮ. ಯಾರಿಗೆ? ಕುದುರೆಗೆ. ಆ ಕುದುರೆಗೆ. ಹೌದು. ಆ ಕುದುರೆ ಅದು. ಇಂಥ ಕುದುರೆಗೆ ನೋಡಿ ಬಂದಿನಿ ನಾ ಬರಾಗ. ಹೌದು. ಆ ಕುದುರೆಗೆ ನೀ ಸೋಲ್ ಮಾಡಿ ಕೊಟ್ಟಪ್ಪ ಅಂತಂದ್ರ ಸಭಾದಾಗ ತಮ್ಮ ನಾನು ನಿನ್ನಕ್ಕಿಂತ ಶಾಣೆ ಇಲ್ಲ ಅಂತ ನಾ ಹೇಳ್ತೀನಿ ನಾನು. ಹೌದು ಹೌದು ನೀನೇ ಶಾಣೆ. ಹಾ. ಇದು ಪ್ರಶ್ನೆ ಮಾತ್ರ ನನಗರ ಯಾರು ಕೇಳಿಲ್ಲ. ಹಾ. ನೋಡಮ್ರಿ ಅವ ಭಾಳ ಹುಷಾರಿದ್ದಂಗ ಕಾಣ್ತಾನ. ಜಿಗಿದಾಡಕತ್ತೇನ ಮಕ್ಕಳ ಒಳ ಮುಕ್ಳಿನೂ ಹೊಳಸ್ತಾನೆ. ಹಾ, ಹಾ. ಜರ ಕೂಕಂ ಹಚ್ಚಿ ಬಿಡ್ರಿ ನೀವು ಎಲ್ಲಾನು ಸೀರಿನೂ ಉಡ್ತಾನೆ ಅವ. ಹೌದು ಹೌದು ಆತ ಮಾನಗೇಡಿ ಅವ ಮನುಷ್ಯ ಅದು. ಹೌದಲ್ರಿ ಮಾಸ್ತರ? ನಿಮಗ್ ಗೊತ್ತಿಲ್ಲ ಒಂದ್ ದಿನ ಚಟ. ಹಾ ಹಾ ಅವ್ನ ಇತಿಹಾಸ ಈಗ ಹೇಳಲ್ರಿ, ಹೋಗಾಗ ಹೇಳ್ತೀನಿ ಸಂಜೆ ಕಡೆ. ಹೌದು ಹೌದು ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ? ಹಾ ಏನ್ ಹೇಳ್ತಾರ್ರಿ? ಹೊಂಬಗುಣ ಅನ್ನುವಂಥದ್ದು ತಂಗಿ ನಿನ್ನ ದೇವಿ ಐತಿ ಕೇಳು. ಸಂಹಾರ ಮಾಡ್ಬೇಕಾದ್ರು ಹೊಂಬಗುಣಗಳಿಗೆ ಸಂಹಾರ ಮಾಡ್ಯಾಳ ಜಗದಾಗ. ಹೌದು ಹೌದು ಹೊಂಬರಿಗೆ ಹೊಂಬರು ಸಂಹಾರ ಮಾಡಿರಬೇಕು ಹೇಳ್ತೀನಿ ನಿನಗ. ನಮ್ಮ ಶರಣರಿಗೆ ಯಾರಿಗಾರೆ ಸಂಹಾರ ಮಾಡ್ಯಾಗನು ಹೇಳು ನನ್ನ. ಹೊಂಬಗುಣದ ನಿನ್ನ ದೇವಿಗೆ ಬಹಳ ಮಾತ್ರ ಒತ್ರ ಮಾಡಿ ಹೇಳಿ. ನಿನಗೊಂದು ಮಾತ ನನಗ ಸಂಶಯ ಬಂದದ ಕೇಳ್ತೀನಿ. 18 ಕೈಗಳು ದೇವಿಗೆ ಅದಾವ. ಮ್ಯಾಗ ತಲಿನೂ ಮಾತ್ರ ಒಂದೇ ಐತಿ. 18 ಕೈ ಇದ್ದಾಗ ತಲಿ ಇರಬೇಕು 9 ಹಿಂಗ ಲೆಕ್ಕಿನ ಮ್ಯಾಗ. ತಂಗಿ 18 ಕೈಗಳು 9 ತಲಿ ಇರಬೇಕು ಅವಳಿಗ. ಒಂದೇ ತಲಿ ಯಾಕ ಇಟ್ಟಾರ ನಿನ್ನ ದೇವಿಗ?
ನೀರ ಸರಿ ಅಲ್ಲ ತಂಗಿ ಗಟಾರ ನೀರ ಸರಿ ಅಲ್ಲ ತಂಗಿ ಜಗತ್ತದ ದೇವ ದೇವತರ ಶಸ್ತ್ರಗಳು ದೇವಿ ಯಾಕ ಬೇಡಾಳ ಹೇಳು ನಿಮ್ಮ ಹೆಣ್ಣು ಬೋಳ್ಯಾರಿಗೆ ಬೀಳಬೇಕು ತಂಗಿ ಎದ್ದು ಮಾಡುವಾಗ ನಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ಶರಣ ಆಗ್ಯಾಳವಾಗ ಅವರು ಶಸ್ತ್ರ ತಂದು ಕೊಟ್ಟಾಳ ಈಕಿಯ ಕೈಯಾಗ. ಏ ಹೆಣ್ಣು ಬೋಳಾರಿಗೆ ಬೇಡಬೇಕಿತ್ತು ಯುದ್ಧದ ಕಾಲದಾಗ ಕೇಳು ತಂಗಿ ನಿಮ್ಮಲ್ಲಿ ಶಸ್ತ್ರ ಇಲ್ಲ ಕೆಳಗ ಬೀಳವರು ಹೇಳ್ತೇನೆ ನಿನಗ. ಶಸ್ತ್ರಗಳು ತಂಗಿ ನಿಮ್ಮ ದೇವರ ಹತ್ತಿರ ಸಿಗುವುದಿಲ್ಲ ಮತ್ತ ನಮ್ಮ ಗಣಸರಿಗೆ ಬಂದು ಬೇಡ್ಕೊಂಡಾಳ ಆಗಿನ ಟೈಮೀಗ ಯಾರ ಶಸ್ತ್ರ ಕೊಟ್ಟು ಕೂಡಲೇ ಹೊಡೆಯೋದು ದೊಡ್ಡ ಕೆಲಸ ಅಂತ ತಿಳಿದಿದೆ ಜಗದಾಗ ಇದು ಮಾತ್ರ ಮಲುವ ಐತೆ ಕಳಿಸುವೆ ನಿನ ಎಂತ ಆಡ್ತಾರ ಶಾಸ್ತ್ರ ತಂಗಿ ನನ್ನ ಮುಂದ ನಡೆಯುವುದಿಲ್ಲ ನೀನು ಮತ್ತೊಮ್ಮೆ ಎದ್ದಾಗ ಹ್ಯಾಂಗ ಮಾತ್ರ ಬರ್ತಿದೆ ಬೆನ್ನೀಗ ಬುಡ ಬಡ್ಕೊಳ್ಳ ಬುಡುಗೋತಿ ನಿನಗೇನು ಗುರುತ ಹೇಸಿತ್ವಾಗ ಹೇಸಿ ಕೇಳು ತಿರುಗಿ ಕೇಳಿದ್ರ ಬಡ್ದಿತ್ತು ನಿನಗ ದಿಗಲ ಬಡ್ದಿತ್ತು ನಿನಗ ನಿನ್ನ ಶಕ್ತಿ ಶಿಫಾರಸ್ತ ಸಾಕು ಮಾಡು ಯಾರು ಕೇಳುವುದಿಲ್ಲ ಇಂಥ ಆಟ ನಮ್ಮ ಮುಂದ ನಡೆಯುವುದಿಲ್ಲ ನಮ್ಮ ಮುಂದ ನಡೆಯೋದಿಲ್ಲ ಅಕ್ಕಲ ಕೋಟ ತಾಲೂಕದಾಗ ಅಂದೇವಾಡಿ ಪ್ರಭಾ ಅಲ್ಲಿ ವಾಸ ಮಾಡ್ಯಾನ ಕೇಳು ಸದ್ಗುರುನಾಥ ಕೇಳು ಏ ಅಕ್ಕಲಕೋಟ ತಾಲೂಕದಾಗ ಸೌಖ್ಯ ಭೀಮಾದ ಅಡಿಯ ಮ್ಯಾಲ ಗುರು ಗೈಬಿ ದಾವಲ ಮಾಡ್ಯಾರ ತಂಗಿ ಇಂಥ ಪ್ರಕಟ ಗುರು ಗೈಬಿ ದಾವಲ ಮಾಡಿ ಹೇಳ ಅವರು ಪ್ರಕಟ ಹೆಚ್ಚಿಗಿದ್ರೆ ನಿನ್ನ ಶಕ್ತಿ ಪ್ರಾಣ ತಡ್ಕೊಂಡು ಯಾಕೆ ಬೇಕೈತಿ ಹುದ್ದು ಚಾಡಿ ತಿಂದಿಲ್ಲತ್ತಿ ಬರಾಳಕ್ಕೆ ಇಚ್ಛಾ ಮಾಡಿ ಯಾಕೆ ಬೇಡ್ರಿ ಗಡಿಯ ಭೂತ ಬೇಕಾದ್ರ ಹೋಗು ಸಾಕಾದ್ರ ಬಾರ ಬೇಕಾದ್ರ ಹೋಗು ಸಾಕಾದ್ರ ಬಾರ ನಿನಗಂತೀನಿ ಗರತಿ ಸಾಕು ಬೇಕು ಇವು ತೂಕ ಮಾಡಿತು ಬೇಕಾದ್ರ ಹೋಗು ಸಾಕಾದ್ರ ಬಾರ ಬೇಕಾದ್ರ ಹೋಗು ಸಾಕಾದ್ರ ಬಾರ ನಿನಗಂತೀನಿ ಗರತಿ ಸಾಕು ಬೇಕು ಇವು ತೂಕ ಮಾಡಿತು ಅಂತ ಹಿಡ್ಕೋತಿ. ಅದಕ್ಕೆ ಮತ್ತೇನು ಹೇಳ್ಯಾರ ತಮ್ಮ ಏನ್ ಹೇಳ್ಯಾರಿ ಮಾಸ್ತರ ಗಣಪತಿ ವಿಷಯ ಕೇಳ್ಯಾಳ ಹೆಣ್ಮಗಳು ಹೌದು ಏನ್ ಕೇಳ್ಯಾಳ ಏನ್ ಕೇಳ್ಯಾರಿ ಶ್ರೀಗಣ ನಾಯಕ ಸದಾ ನಿನ್ನ ಸೇವಕ ಹೌದು ಸ್ತೋತ್ರ ಮಾಡಿದ್ದೇವ್ ನಾವು ಮೊದಲು ಎದ್ದು ಕೂಡಲೇ ಹೌದು ಅದ್ರ ಒಳಗೆ ಏನೇನು ಹಚ್ಚಾರವ್ರು ಏನ್ ಹಚ್ಚಾರಿ ಮಾಸ್ತರ ಗಣಪತಿ ಅಂದ್ರ ಹಾ ಪಾರ್ವತಿ ಲಗ್ನಕ್ಕೆ ಬಂದವ ನೀನೆ ಹೌದ್. ಪರಮೇಶ್ವರನ ತಂದೆಯು ನೀನೆ ಅಂತ ಹೇಳಿದಿ ಹೌದ್. ಪಾರ್ವತಿ ಲಗ್ನದಾಗ ಇದ್ದವ್ ಗಣಪತಿ ಯಾರು ಅಂತ ಕೇಳ್ತಾಳಕಿ ಹೌದು ಹೇಳಲ್ಲ ಹೌದಲ್ರಿ ಮಾಸ್ತರ ಪಾರ್ವತಿ ಲಗ್ನದಾಗ ಇದ್ದ ಗಣಪತಿ ಯಾರು ಹೌದು ಪಾರ್ವತಿಯು ಎರಡನೇ ಅವತಾರ ಇದು ಪಾರ್ವತಿ ಎರಡನೇ ಅವತಾರದಾಗ ಪಾರ್ವತಿ ಆಗ್ಯಾಳ ಹೌದು ಮೊದಲು ದಕ್ಷ ಬ್ರಹ್ಮನ ಮಗಳಿಕಿ ದ್ರಾಕ್ಷಾಯಣಿ ಹೌದಪ್ಪ ದ್ರಾಕ್ಷಾಯಣಿ ಇದ್ದಾಗ ಅಲ್ಲಿ ಹಡೆದಿದ್ಳು ಗಣಪತಿಗೆ ಹೌದು
ಅದಕ್ಕೇನಂದಾರ ಅವರು ಪಾರ್ವತಿ ಲಗ್ನಕ್ಕೆ ಬಂದವ ನೀನೆ, ಪರಮೇಶ್ವರಗ ತಂದೆಯು ನೀನೆ. ಹೌದ್ ಹೌದ್. ನಿರಾಕಾರದ ಅಚ್ಚಿ ಕಡೆಗೆ ಮಾತ್ರ ಒಬ್ಬ ಗಣಪತಿ ಅದಾನ, ಹೌದಲ್ರಿ ಮಾಸ್ತರ. ಅವನೇ ತಂದೆ ಆಗ್ಯಾನ ಪರಮೇಶ್ವರಗ. ಹೌದ್ ಹೌದ್ ಆಕಿ ಹೌದ್. ಪಾರ್ವತಿ ಚಲೋ ಮಾಡ್ಯಾಳ್ರಿ. ಏನತ್ತ ಖುದ್ದ ತಂದಿದು ಯಜ್ಞ ಪೂರ ಸತ್ತನಸ್ ಮಾಡ್ಯಾಳ. ಹಾಪ ಹಾಪ ಹಾ ಹಾ ಒಂದ್ ಪಾರ್ವತಿ ಕಾಲಾಗ ದಕ್ಷ ಬ್ರಹ್ಮನ್ ತಲೆ ಹೋಯ್ತು, ಹಾ, ಹಾ, ಹಾ. ಸರಸ್ವತಿ ತುರ್ಬ ಹೋಯ್ತು. ಹಾ ಹಾ ಇವ್ ಬಹಳ ಇದು ಆಗ್ಯಾವ. ಪಾರ್ವತಿ ಚಲೋ ಕೆಲಸ ಮಾಡಿಲ್ಲ, ಬಾಳ ಕೆಟ್ಟ ಮಾಡ್ಯಾಳ. ಬಹಳ ಕೆಟ್ಟ ಮಾಡ್ಯಾವ. ಮತ್ತ ಹಡ್ದಿನ ಅಂತ ಹೇಳಕತ್ತಾವಲ್ಲ ಹೋತಮ್ಮ. ಹಡ್ದಿನಕ್ಕೆ ಕಿಂತ ಕೊಡ್ತಾವ್ರಿ. ಇವ್ರ ಪಾರ್ವತಿನೇ ಹೊಟ್ಟೆ ಹಡದೇ ಇಲ್ರಿ, ಎಲ್ಲಿ ಹಡಿತಾಳಕಿ ಹೊಟ್ಟೆ ಹಡದೇ ಇಲ್ಲ. ಹಾಗ ಡಾಕ್ಟರ್ ಬಲ್ಲಿ ಹೇಳದಿತ್ತು. ಸಪ್ತ ಋಷಿಗಳ ಶಾಪ ಆಗ್ಯದ, ಲಕ್ಷ್ಮಿ ಸರಸ್ವತಿ ಪಾರ್ವತಿ 3 ಮಂದಿಗೆ. ಹೌದು. ಮತ್ತೆ ಈಕಿ ಹಡದಿನ ನೈಕಿ ಹೇಳಕತ್ತಾಳ. ಹ್ಯಾಂಗ ಹಡದಳು ಇವ್ರು ಪಾರ್ವತಿ ಅಂತ ನನ್ನ ಸಂಶಯ ಬರ್ಲಾಗತ್ತದ. ಅವ್ರು ಮಂದಿ ಹಡ್ದೇ ಇಲ್ಲ, ಹೊಟ್ಟೆ ಹಡ್ದಿಲ್ಲ ಅವ್ರು ತಳದಾಗೆ. ಹೌದು. ಮತ್ತ ಅವ್ರು ಹಡ್ದಿಲ್ಲಪ್ಪ ಅಂತಂದ್ರೆ ಯಾರು ಹೋಗ್ಯಾರ ಅಲ್ಲಿ, ಮತ್ತೊಬ್ರು ಯಾರು ಹಡ್ದಾರ ಮತ್ತ ಹೌದಲ್ರಿ ಮಾಸ್ತರ. ನೋಡೋಣ ಹಂಗ ಯಾಕಂದ್ರ ನಾನೇ ಹಡಿತೀನಿ, ನಾನೇ ಜಾಕಿ ಮಾಡ್ತೀನಿ, ನನ್ನಿಂದೆ ಮಾತ್ರ ಇದು ಎಲ್ಲ ಜಗತ್ತ ಸಂರಕ್ಷಣೆ ಆಗ್ತದ. ಹೌದ್ ಹೌದ್. ನಾ ಬೇಕು ನಿನ್ನ ಜೋಡ್ ಹತ್ತಾಳ ಒಟ್ಟ. ಹೌದಲ್ರಿ ಮಾಸ್ತರ. ಒಂಟ ಒಂಟ ಹಾ ಒಂಟ ನೇಗಲ್ ಹೊಡೆದವ್ರು ಬಹಳ ಮಂದಿ ಇದಾರ ತಂಗಿ ಜಗತ್ತದೊಳಗ. ಹೌದ್ ಹೌದು. ಆ ಒಂಟ ನೇಗಲ್ ಹೊಡೆದವ್ರು ಈಕಿಗೆ ಭೇಟಿಯಾಗಿಲ್ಲ. ಹೌದ್ ಹೌದಲ್ರಿ. ಜೋಡ್ ನೇಗಿಲ್ದವ್ರ ಗಂಟು ಬಿದ್ದವ್ರು ಬರೀ. ಹಾ ಹಾ ಒಂಟ ನೇಗಲ್ ಹೊಡೆದವ್ರೆ ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಎಂತಿಂತ ಹೆಸರು ಉಳಿಸ್ಯಾರಿ. ಹೌದ್ ಹೌದು. ಸಂತ ಶಿಶುನಾಳ ಶರೀಫ ಅವನು ಒಂಟ ನೇಗಲ್ ಹೊಡೆದವನೇ. ಇವು ಕೇಳಿದ್ರೆ ತೊಗೊಂಡು ಹೋಗ್ಯಾನ ಹೆಣ್ಣು ಜೋಡ. ಹ್ಯಾಣ್ತೀವ ಸತ್ತಾಗವ ಎಲ್ಲಿದ್ದ ಸಂತ ಶಿಶುನಾಳ ಶರೀಫ. ಏನಿದ್ದಲ್ರಿ ಮಾಸ್ತರ. ಗುರು ಗೋವಿಂದ್ರ ಬಲ್ಲಾಕಿದ್ದ. ಹೌದ್ ಹೌದ್ ಹೌದ್. ಹ್ಯಾಣ್ತಿ ಸಾತ್ರು ತಲೆ ಮ್ಯಾಗಿಂದ ಏನದ ಅದೇನು ಪಟಕಾತಾರಲ್ಲ ಅಂತ. ಹೌದಲ್ರಿ ಮಾಸ್ತರ. ತಲೆ ಮ್ಯಾಗಿನ ರೂಂಬಲ್ ಕೆಳಗೆ ಬಿತ್ರಿ ಅವಾಗ ಗೊತ್ತಾಯ್ತು ಅವನಿಗೆ. ಹೌದ್ ಹೌದ್. ನಾನು ಹ್ಯಾಣ್ತಿ ಇವತ್ತು ಸತ್ತಾಳ ಅನ್ನೋದು ಗೊತ್ತಾಯ್ತು ಯಾರಿಗೆ, ಸಂತ ಶಿಶುನಾಳ ಶರೀಫಗ. ಹೌದು. ಅಲ್ಲಿದಿಂದ ಒಂದು ಮನುಷ್ಯ ಕೊಟ್ಟು ಕಳ್ಸದ್ರತ್ರಿ. ಹಾ ನೀನ್ ಹ್ಯಾಣ್ತಿ ಸತ್ತಾಳ ಊರಾಗ ನೀ ಏನು ಕೂತಿಯಲ್ಲ ಅಂತ ಕೇಳಿದ್ರತ್ತ. ಹೌದ್ ಹೌದ್. ಮಗನ ನೀ ಬರೋಕ್ಕಿಂತ ಮೊದಲೇ ಗೊತ್ತಾಗ್ಯದಕ್ಕೆ ಹೋಗ್ಯಾಳ ಅನ್ನೋದು ಒಂದಂತ. ಹೌದ್. ಅಲ್ಲಿ ಜೋಡದಳ ಇವ್ರು ಇಲ್ಲ ಎಂತ ಹೆಸರು ಉಳಿದ ಸಂತ ಶಿಶುನಾಳ ಶರೀಫ. ಹಾ ಹಾ ಗೋವಿಂದ ಭಟ್ಟನೇ ನನ್ನ ಗುರು ಅಂತ ತಿಳ್ಕೊಂಡವನಿಗೆ ಹೌದ್ ಗುರು ಮಾಡಿಕೊಂಡ. ಹೌದ್ ಹೌದು. ಅವನು ಕಡಿತಿದ್ರ ಮೂಲ ತತ್ವದ ಉಪದೇಶ ಪಡಿಕೊಂಡ. ಹೌದ್ ಹೌದು. ಏನಂದ ನಾವು ಒಂದು ಪದ್ದಾಗ, ಹಾ ಸದ್ಗುರು ಸಾಕಿದ ಮದ್ದಾನಿ ಬರುತ್ತಿದೆ, ಎದ್ದು ಹೋಗ್ರೆ ಇಂತ ನಿಂದಕ್ರಿ ಅಂದವ. ಹೌದ್ ಹೌದು. ಏನಂದಾನ, ಏನಂದನ್ರಿ? ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ, ಎದ್ದು ಹೋಗ್ರೆ ನೀವು ಇದ್ದು ನಿಂದಕ್ರಿ ಅಂದನವ. ಹೌದ್ ಹೌದ್ ಹೌದ್. ಆ ಬಾಣಿ ತಾಳಂಗಿಲ್ಲ ಅವ್ರ ಹೊಡ್ತಿಗೆ ನೀವು. ಹೌದ್ ಹೌದು. ಆ ಬಾಣ ಬತ್ತಪ್ಪ ಅಂತಂದ್ರೆ ನೀವು ಪೂರ ನಾಶ ಆಗಿ ಹೋಗ್ತೀರಿ, ತಾಳಂಗಿಲ್ಲ ಎದ್ದು ಹೋಗ್ರಿ ನೀವು ಸುಮ್ಮನೆ ನಿಮ್ಮ ಮಟ್ಟಕ್ಕೆ ನೀವು ಹೋರಿ ಅಂತ ಹೇಳ ನಾವು. ಹೌದ್ ಹೌದಲ್ರಿ ಮಾಸ್ತರ ಹೇಳ್ಯಾನ. ಅಂತವ್ರ ಮುಂದೆ ಇವ್ರು ಬೆಳೆಸ್ಲಾಕ ಬಂದಾರ ಅಮ್ಮಾಗ. ಹೌದ್ ಹೌದು. ಮಮ್ಮ ಕುಡ್ದಾಳ ಇಲ್ಲಿ ಯಾರಿಗೂ ಅಮ್ಮನ. ಹೌದಲ್ರಿ ಮಾಸ್ತರ. ಅಮ್ಮನ ಮಮ್ಮ ಕುಡ್ದಾಳ. ಕುಡ್ದಕ್ಕೆ ನಮ್ಮ ಅಮ್ಮನೇ ಶ್ರೇಷ್ಠ. ಎಲ್ಲ ನಿಮ್ಮ ಅಮ್ಮ ಎಲ್ಲಿ ಮಾಸ್ತರ. ಮಮ್ಮಿನೂ ಇಲ್ಲ ಅಮ್ಮನೂ ಇಲ್ಲ. ಹೌದಲ್ರಿ. ಮಮ್ಮಿ ಅಂದ್ರೆ ಎದಕತ್ತಾರ ಇಂಗ್ಲೀಷ್ನಾಗ, ಎದಕ್ಕಂತಾರ್ರಿ. ಹೆಣಕತ್ತಾರ ಮಮ್ಮಿ. ಹಾ ಹಾ ಇವೆಲ್ಲ ಮಮ್ಮಿನೇ ಅಂತ ಮನ್ಯಾಗ ಹೊಲ್ಕೊಳ್ಳಿ ಅವುಗ. ಹೌದ್ ಹೌದು. ಅಂದ್ರೆ ಹೆಣಕೆ ಅಂತ ಅಂದಂಗ ಆಯ್ತಲ್ಲ. ಹೌದಲ್ರಿ ಮಾಸ್ತರ. ಅವು ಅಂದ್ರೆ ಹೆಣ ಇದ್ದಂಗೆ ಅಲ್ಲ ಅದು. ಅವನಪ್ಪ ಹುಡ್ಸಿದ ತಪ್ಪಿನಾಗ ಮಮ್ಮಿ ಅನ್ನೋದು ಅಂದ್ರೆ ಹೆಣ ಅನ್ನೋದು. ಹಿಂಗೆ ಐತದ ಅದ್ ಹೆಣಕ್ ಮಮ್ಮಿ ಅಂತಾರ ಇಂಗ್ಲೀಷ್ನಾಗ. ಹೌದ್ ಹೌದು. ಇವು ಏನೋ ಮನ್ಯಾಗ ಹೋಗೋಣ ಅವ್ಗೆ ಮಮ್ಮಿ ಎಲ್ಲ ಕತ್ತಾವ. ಅರಣಿಲ್ರಿ. ಆಕಿ ಏನ ಅವು ಅನ್ಬೇಕು ಏನೋ ಮಮ್ಮಿ ಅನ್ಬೇಕ್ರಿ, ಏನ್ ಅನ್ಬೇಕು ಹೇಳ್ತಾವ. ಹೌದಲ್ರಿ ಮಾಸ್ತರ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಬೇಕಾದ